ನಮಸ್ಕಾರ ಕರುನಾಡು. ತುಂಬ ದಿನ ಆದಮೇಲೆ ಒಂದು ಮಿನಿ ವ್ಲಾಗ್ ಆಗ್ತಾ ಇದ್ದೀನಿ. ಎಷ್ಟೋ ದಿನಗಳಾಗ್ಬಿಟ್ಟಿತ್ತು, ವರ್ಷಗಳೇ ಕಳೆದೋಯ್ತು ಅಂದ್ಕೊಳ್ಳಿ. ವ್ಲಾಗ್ಗಳನ್ನ ಮಿನಿ ವ್ಲಾಗ್ಗಳನ್ನ ಹಾಕಿ ಬೆಳಗ್ಗೆನೇ ರೈಡ್ ಹೋಗಿದ್ವಿ, ಅದಕ್ಕೋಸ್ಕರ ಈ ಮಿನಿ ವ್ಲಾಗು. ಎಷ್ಟು ಚಳಿ ಇತ್ತು ಅಂದರೆ ಮೂರು ಮೂರು ಹಾಕೊಂಡು ಪ್ಯಾಕ್ ಆಗಿಬಿಟ್ಟು ಹೋದ್ವಿ. ನಾವು ಹೋಯ್ತಾ ಇರೋದು ರಾಮನಗರ ತಿಮ್ಮಪ್ಪನ ಬೆಟ್ಟಕ್ಕೆ. ಚಳಿಗೆ ಬೆಳಗ್ಗೆನೇ ಇರಲಿ ಅಂತ ನಾನು ನಮ್ಮ ಮಿಸ್ಸಸ್ಸು ಕಾಫಿ ಕುಡಿದ್ವಿ. ಅದಾದಮೇಲೆ ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಆನ್ ದ ವೇ ಸರಿ ಫೋಟೋಸ್ ತೊಗೊಳ್ಳೋಣ ಅಂತ ಹೈವೇಲೆ ಒಂದು ಬ್ರೇಕ್ ತೊಗೊಂಡ್ವಿ. ಮತ್ತೆ ಸೊ ಅಲ್ಲಿ ಸನ್ ರೈಸ್ ಆಗ್ತಾ ಇರೋದಕ್ಕೂ ಅದಕ್ಕೂ ಒಳ್ಳೆ ಫೋಟೋಸ್ ಬರ್ತಿತ್ತು. ಸೊ ಒಂದು ಫೋಟೋಸು ನಾನು ನನ್ನ ಹಸ್ಬೆಂಡು ಫೋಟೋ ವೀಡಿಯೋ ಎಲ್ಲ ತೊಗೊಂಡು ಮತ್ತೆ ಬ್ಯಾಕ್ ಟು ಅವರ್ ಡೆಸ್ಟಿನೇಷನ್ ರೀಚ್ ಆಗಬೇಕಲ್ಲ. ಸೊ ಮತ್ತೆ ಬಂದ್ವಿ, ರೀಚ್ ಆದ್ವಿ ತಿಮ್ಮಪ್ಪನ ಬೆಟ್ಟ. ಇದಿರೋದು ರಾಮನಗರದಲ್ಲಿ. ಆಲ್ಮೋಸ್ಟ್ ಆ ಕಡೆ ಸರೌಂಡಿಂಗು ಆ್ಯಂಡ್ ಕೆಲವರು ಟೂರಿಸ್ಟ್ ಆಗಿರ್ಬೋದು, ರೈಡರ್ಸ್ ಆಗಿರ್ಬೋದು, ಅಲ್ಲಿ ತುಂಬ ಹೋಗ್ತಾ ಇರ್ತಾರೆ. ಆ್ಯಂಡ್ ನಾವು ಹೋದಾಗ ಜನ ಕಮ್ಮಿ ಇದ್ರು, ಚಳಿಗೋ ಏನೋ ಗೊತ್ತಿಲ್ಲ. ಸೊ ಅದಾದಮೇಲೆ ಮತ್ತೆ ನಾವು ಮತ್ತೆ ಅಲ್ಲಿ ಗೊತ್ತಲ್ಲ ಫೋಟೋಸು ವೀಡಿಯೋಸು ಚೆನ್ನಾಗಿ ತೊಗೊಂಡು ಫುಲ್ ಎಂಜಾಯ್ ಮಾಡಿಕೊಂಡು ಒಂದು ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಬೆಳಗ್ಗೆನೇ ಎದ್ದಿದ್ದಕ್ಕೆ ಸಿಕ್ಕಾಪಟ್ಟೆ ಹೊಟ್ಟೆ ಸಿಗ್ತಾ ಇತ್ತು. ಹಂಗೆ ರಾಮನಗರದಲ್ಲಿ ಯಾವುದೋ ದೀಪ್ ಟಿಫನ್ಸ್ ಅಂತ ಇತ್ತು, ಅಲ್ಲೇ ಹೋಗಿ ಟಿಫನ್ ಮಾಡಿದ್ವಿ. ಕಡಿಮೆ ರೇಟ್ಗೆ ಒಳ್ಳೆ ಟಿಫನು. ಹಂಗೆ ಆಂಜನೇಯ ಸ್ಟ್ಯಾಚ್ಯೂಗೆ ಒಂದು ನಮಸ್ಕಾರ ಹಾಕೊಂಡು ಊರಿಗೆ ರೀಚ್ ಆದರೆ ಹೊಲದಲ್ಲಿ ಸೊಪ್ಪು ಬೆಳೆದಿತ್ತು ಅಂತ ಕಿತ್ಕೊಂಬಂದಿದ್ರಪ್ಪ. ಹೀರೋ ಬರೋ ಸೊಪ್ಪನ್ನೆಲ್ಲ ಎಲ್ಲರೂ ಕೂತ್ಕೊಂಡು ಸೊಪ್ಪನ್ನ ಕ್ಲೀನ್ ಮಾಡಿದ್ವಿ. ಹಂಗೆ ಕುಂಬಳಕಾಯಿ ಹಾಕಿ ಒಂದು ಒಳ್ಳೆ ಬಸ್ಸಾರು ಮಾಡಿದ್ರು. ಅದನ್ನು ಎಲ್ಲರೂ ಸೇರಿ ಒಂದು ಒಳ್ಳೆ ಬ್ಯಾಟಿಂಗ್ ಮಾಡಿ ದಿನಾನ ಕಂಪ್ಲೀಟ್ ಮಾಡಿ ನಾವು ಮನೆ ಕಡೆಗೆ ಹೊಂಟ್ವಿ. ಇಲ್ಲಿ ಗಂಟ ವೀಡಿಯೋ ನೋಡಿದ್ದೀರಾ ಅಂದರೆ ಹಂಗೆ ಒಂದು ಲೈಕ್ ಮಾಡಿಬಿಟ್ಟು ಫಾಲೋ ಮಾಡ್ಕೊಳ್ರಪ್ಪ. ಮತ್ತೆ ಸಿಗೋಣ.